ಮಹಾರಾಷ್ಟ್ರದ ಗಂಧರ್ವ ಮಹಾವಿದ್ಯಾಲಯದ 2023-24ರ ಸ್ನಾತಕೋತ್ತರ ಪರೀಕ್ಷೆಯಾದ ಅಲಂಕಾರ ಪೂರ್ಣ ಪರೀಕ್ಷೆಯಲ್ಲಿ ವಿಪಲ್ಲವಿ 84.7 ಅಂಕ ಗಳಿಸುವ ಮೂಲಕ ಬೆಳಗಾವಿ ಕೇಂದ್ರಕ್ಕೆ ಪರೀಕ್ಷಕರು ನೀಡುವ ವಿಶೇಷ ಯೋಗ್ಯತೆಗೆ ಪಾತ್ರರಾಗಿದ್ದಾರೆ. ಕುಮಟಾ ತಾಲೂಕಿನ ಗೋಕರ್ಣದ ನಿವಾಸಿಯಾದ ವಿಪಲ್ಲವಿ ಗಾಯತ್ರಿಯು ಪ್ರಸ್ತುತ ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದ ಮಾಸ್ಟರ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸ್ನಾತಕೋತ್ತರ ಕೋರ್ಸ್ 2ನೇ ಸೆಮಿಸ್ಟರ್ ಕಲಿಯುತ್ತಿದ್ದಾಳೆ. ಮಹಾರಾಷ್ಟ್ರದ ಗಂಧರ್ವ ಮಹಾವಿದ್ಯಾಲಯದ 2023-24ರ ಸ್ನಾತಕೋತ್ತರ ಪರೀಕ್ಷೆಯಾದ ಅಲಂಕಾರ ಪೂರ್ಣ ಪರೀಕ್ಷೆಯಲ್ಲಿ 84.7 ಅಂಕ ಗಳಿಸುವ ಮೂಲಕ ಬೆಳಗಾವಿ ಕೇಂದ್ರಕ್ಕೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಕಲಾ ಸಾಧನೆಯ ಕಿರೀಟಕ್ಕೆ ಇನ್ನೊಂದು ಗರಿ ಸೇರ್ಪಡೆಯಾಗಿದೆ. ಭರತನಾಟ್ಯ ಅಲಂಕಾರ ಪೂರ್ಣ ಪರೀಕ್ಷೆಯಲ್ಲಿ ಪ್ರಾಯಶಃ ಉತ್ತರ ಕನ್ನಡದಿಂದ ತೆರಗಡೆ ಹೊಂದಿದ ಪ್ರಥಮ ವಿದ್ಯಾರ್ಥಿಯಾಗಿರುವುದು ಹೆಮ್ಮೆಯ ಸಂಗತಿ ಎಂದು ವಿದುಷಿ ನಯನಾ ಪ್ರಸನ್ನ ತಿಳಿಸಿದ್ದಾರೆ. ಇದರ ಮುಂದಿನ ಹಂತದ ವಿಶಾರದ ಪರೀಕ್ಷೆಯಲ್ಲಿ ಈಕೆ ರಾಷ್ಟ್ರಕ್ಕೆ ಪ್ರಥಮಳಾಗಿದ್ದು ಮುಂಬೈನಲ್ಲಿ ರಂಗನಾಥ ಬೇಂದ್ರೆ ಪುರಸ್ಕಾರ ನೀಡಿ ಗಂಧರ್ವ ಮಹಾವಿದ್ಯಾಲಯದ ಸನ್ಮಾನಿಸಿತ್ತು. ಇವಳು ಕುಮಟಾದ ನಾದಶ್ರೀ ಕಲಾಕೇಂದ್ರದಲ್ಲಿ ವಿದುಷಿ ನಯನಾ ಪ್ರಸನ್ನ ಅವರ ಬಳಿ 17 ವರ್ಷಗಳಿಂದ ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದು 2022ರ ಸಾಲಿನಲ್ಲಿ ನಡೆದ ವಿದ್ವತ್ ಅಂತಿಮ ಪರೀಕ್ಷೆಯಲ್ಲಿ 90.8 ಅಂಕ ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿ ವಿದೂಷಿಯಾಗಿದ್ದಾಳೆ. ಇವಳು ಪದವಿ ಮುಗಿಸಿದ 1 ವರ್ಷದೊಳಗೆ ಅವಳ ಆಟ ಪಾಠಗಳೊಂದಿಗೆ ಒಂದು ವಿಶೇಷ ಸ್ನಾತಕೋತ್ತರ ಪದವಿಯನ್ನು ಮುಗಿಸಲು ಯೋಜನೆ ಹಾಕಿ ಅದರಂತೆ ತರಬೇತಿ ನೀಡಿ ಹಲವು ಹಂತದ ಗಂಧರ್ವ ಪರೀಕ್ಷೆಗಳಿಗೆ ಓರೆ ಹಚ್ಚಿ ಅಭಿನಯ, ನೃತ್ಯ, ಸಂಗೀತ ಹಾಗೂ ಭರತನಾಟ್ಯ ಶಾಸ್ತ್ರೀಯ ವಿಷಯಗಳ ಮೇಲೆ ಆಳವಾದ ಅಧ್ಯಯನ ಮಾಡಲು ಪ್ರೇರೇಪಿಸಿ ಅತಿ ಕಡಿಮೆ ವೆಚ್ಚದಲ್ಲಿ ಸಾಧ್ಯವಾಗಿಸಿದ ವಿದುಷಿ ನಯನಾ ಪ್ರಸನ್ನ ಅವರಿಗೆ ಪಲ್ಲವಿಯ ಪಾಲಕರು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಸಾಂಸ್ಕೃತಿಕ ಸಂಪನ್ಮೂಲ ಮತ್ತು ತರಬೇತಿ ಕೇಂದ್ರ ನಡೆಸಿದ 2021-22ನೇ ಸಾಲಿನಲ್ಲಿ ಪ್ರತಿಭಾವಂತ ಯುವ ಕಲಾವಿದರಿಗೆ 2 ವರ್ಷಗಳ ಕಾಲ ನೀಡುವ ವಿದ್ಯಾರ್ಥಿ ವೇತನದ ಭರತನಾಟ್ಯ ವಿಭಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾದ ಒಟ್ಟು 31 ವಿದ್ಯಾರ್ಥಿಗಳಲ್ಲಿ ಇವಳು ಒಬ್ಬಳಾಗಿದ್ದು ಕರ್ನಾಟಕದ 6 ವಿದ್ಯಾರ್ಥಿಗಳಲ್ಲಿ ಈ ಬಾರಿ ಸ್ಥಾನ ಪಡೆದ ಉತ್ತರ ಕನ್ನಡದ ಏಕೈಕ ಯುವ ಕಲಾವಿದೆ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಕೇಂದ್ರ ಪ್ಲಸ್ ನ್ಯೂಸ್, ಕುಮಟಾ.